ಒಂದು ಬಾಳೆಹಣ್ಣಿನ ಅಂಗಡಿ ನೋಡಿದೆ. ಆ ಬಾಳೆಹಣ್ಣಿನ ಅಂಗಡಿಯವನು ಬಾಳೆಹಣ್ಣು ಮಾರ್ತಾ ಇದ್ದಾನೆ. ಹೇಳಿದೆ ಕೆಜಿಗೆ ಎಷ್ಟು ಅಂತ. 50 ರೂಪಾಯಿ ಅಂತ ಹೇಳ್ದ ಅವನು. ಮನೆಯವ್ರಿಗೆ ಕೇಳಿದೆ, ಏನೇ ತಗೊಳ್ಳ, ಸುಮ್ನಿರಿ, ಮುಂದಕ್ಕೆ ಹೋಗುವ. ಸರಿ, ಇನ್ನೊಂದು ಅಂಗಡಿಗೆ ಹೋದೆ. ಅಲ್ಲೂ ಬಾಳೆಹಣ್ಣು ಇಟ್ಟಿದ್ದ. ಅವನ ಹತ್ರ ಕೇಳಿದೆ ಬಾಳೆಹಣ್ಣಿಗೆ ಎಷ್ಟು ಅಂತ. ಅವನು 30 ರೂಪಾಯಿ ಅಂತ ಹೇಳ್ದ. ಒಂದು ಅಂಗಡಿ ಆಚೆ ಈಚೆ ಇವನು ಬಾಳೆಹಣ್ಣು ಮಾರ್ತಾ ಇದ್ದಾನೆ 50 ರೂಪಾಯಿ. ಪಕ್ಕದಲ್ಲೇ ಇವನು ಅಂಗಡಿಯಲ್ಲಿ ಬಾಳೆಹಣ್ಣು ಮಾರ್ತಾ ಇದ್ದಾನೆ 30 ರೂಪಾಯಿ. ಇದು ಹೇಗೆ ನನ್ಗೆ ಗೊತ್ತಾಗ್ಲಿಲ್ಲ. 20 ನಿಮಿಷ ನೀನು ಇಲ್ಲೇ ಇರುವಂತ ಹೆಣ್ತಿನ ಬಿಟ್ಟು ವಾಪಸ್ ಅವನು ಮೊದಲ ಅಂಗಡಿಗೆ ಹೋದೆ. ಅಲ್ಲಯ್ಯ, ಅವನು 30 ರೂಪಾಯಿಗೆ ಬಾಳೆಹಣ್ಣು ಮಾರುವಾಗ ನಿನ್ನ ಪಕ್ಕದವನು ಇಂಥ ಸ್ಪರ್ಧಾ ಯುಗದಲ್ಲಿ 50 ರೂಪಾಯಿ ಅಂದ್ರೆ ನಿನ್ನ ಬಾಳೆಹಣ್ಣು ಯಾರು ತಗೊಳ್ತಾರ ಮಾರಿ ಅಂತ ಕೇಳಿದ್ದಕ್ಕೆ ಅವನು ಏನ್ ಹೇಳ್ದ ಗೊತ್ತಾ? ನಾನು ಬಾಳೆಹಣ್ಣಿನ ಇಡೀ ಗೊನೆ ಇಟ್ಕೊಂಡೇ ಮಾರ್ತಾ ಇದ್ದೇನೆ. ನೀವು ಹಣ್ಣು ಕೇಳಿದ್ರೆ ಬಾಳೆಹಣ್ಣಿನ ಗೊನೆಯಿಂದ ಕಿತ್ಕೊಡ್ತೇನೆ. ಅವಂದು ಅದೆಲ್ಲ ಉದುರಿ ಕೆಳಗಡೆ ಬಿದ್ದಿರೋ ಹಣ್ಣು ಅಂತಂದ. ನನಗೆ ಒಮ್ಮೆಗೆ ಬಿಸಿ ನೀರನ್ನ ಹೀಗೆ ಚೋಕಿದಾಗ ಆಯ್ತು. ಯಾಕೆ ಹೇಳಿ? ಸಮಾಜದಲ್ಲಿ ಎಲ್ಲರ ಜೊತೆಗೆ ಇದ್ರೆ ಬೆಲೆ ಜಾಸ್ತಿ. ಇಲ್ಲ, ನಾನು ನನ್ನ ಹೆಂಡತಿ ಮಕ್ಕಳು ಅಂತ ಹೇಳಿ ನೀವು ಈ ಉದುರಿ ಹೋದ ಬಾಳೆಹಣ್ಣು ತರ ಬೇರೆ ಬೇರೆ ಇದ್ರೆ ಕೆಜಿಗೆ 30 ರೂಪಾಯಿ. ಅಲ್ಲೇ ನನಗೆ ಅನ್ಸಿದ್ದು, ಅಯ್ಯೋ ಅದೆಲ್ಲ ಅವ್ರ ಮೇಳ ಮರ ರೋಟ್ರೆ ಜಯ ಜಯಕಾರ ಮಕ್ಕಳು ಸಿತ್ತ ಕಾಣಿ ಅಂತ ಅವ್ರು ಹೇಳಿದ್ದಕ್ಕೆ ನನಗನ್ನಿಸ್ತು, ಸಮಾಜದಲ್ಲಿ 4 ಜನರ ಜೊತೆಗೆ ಯಾರು ಇರ್ತಾರೆ ಅವರಿಗೆ ಬೆಲೆ ಜಾಸ್ತಿ, ಮೌಲ್ಯ ಜಾಸ್ತಿ, ತೂಕ ಜಾಸ್ತಿ, ಅವನ ಬದುಕಿನ ಸಾರ್ಥಕ್ಯ ಜಾಸ್ತಿ. ನಾನು ನನ್ನ ಹೆಂಡತಿ ಮಕ್ಕಳು ನನ್ನ ದುಡ್ಡು ಅಂದ್ರೆ ಅದು ಅವನಿಗೆ, ಅವನ ಕಂಪೌಂಡಿಗೆ ಆಯ್ತು, ಅವನ ಕೆಲಸದವರಿಗೆ ಆಯ್ತು ಅಲ್ವಾ? ನಾನು ಉಪ್ಪುಂದದಲ್ಲಿ ನನ್ನ ಮನೆಯಲ್ಲಿದ್ದಾಗ ನನ್ನ ಅಪ್ಪ ಅಮ್ಮ ನನಗೆ ಬಹಳ ಕೊಂಗಾಟ ಮಾಡ್ತಾ ಇದ್ರು. ತುಂಬಾ. ನಾನೇ ಬಸ್ ಸ್ಟ್ಯಾಂಡಿಗೆ ಬಂದ್ರೆ 10-15 ಜನ ಎಲ್ಲರೂ ಬಸ್ ಹತ್ತಲೇ ನಿಂತಿದ್ದಾರೆ, ಅವರಲ್ಲಿ ನಾನೊಬ್ಬ. ಹಾಗೆ ಕುಂದಾಪುರ ತಾಲೂಕಿಗೆ ಹೋದ್ರೆ ಶಾಸ್ತ್ರಿ ಪಾರ್ಕ್ ಅಲ್ಲಿ 100 ಜನ, ನಾನೊಬ್ಬ. ಉಡುಪಿ ಜಿಲ್ಲೆಗೆ ಹೋದ್ರೆ ಇಡೀ ಜಿಲ್ಲೆಯವರೆಲ್ಲ ಅಲ್ಲಿ ಬಂದ್ಕೊಂಡಿದ್ದಾರೆ, 1000 ಜನ ಅಲ್ಲ, 10-20 ಸಾವಿರ ಜನರಲ್ಲಿ ನಾನೊಬ್ಬ. ಅಂದ್ರೆ ನಾನ್ ಯಾರು ಅಂತ ಗೊತ್ತಾಗಬೇಕಿದ್ರೆ ನೀವು ಮತ್ತಷ್ಟು ಎತ್ತರಕ್ಕೆ ಇರಬೇಕು. ಆ ಎತ್ತರಕ್ಕೆ ಇರಿದಾಗ ನಿಮ್ಗೆ ಪಕ್ಷಿ ನೋಟ ಎಲ್ಲ ಗೊತ್ತಾಗತ್ತೆ. ಹಾಗಾಗಿ ಹೇಳಿದೆ, ಸಮಾಜದೊಂದಿಗೆ ಬೆರೆತಾಗ ನಿಮ್ಮ ನ್ಯೂನತೆಗಳು ಅರ್ಥ ಆಗತ್ತೆ, ನಿಮ್ಮ ದೌರ್ಬಲ್ಯಗಳು ಅರ್ಥ ಆಗತ್ತವೆ, ಅದನ್ನ ತಿದ್ದಿಕೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಮನೆಯಲ್ಲಿ ಕೊಂಗಾಟವೇ, ನೀವಿಬ್ಬರೇ ಇದ್ರೆ ಅವಳಿಗೆ ನೀವು ಅವಳಿಗೆ ಪ್ರೀತಿ ಮಾಡಿಕೊಂಡು ನೀವು ಲೈಫ್ ಸಕ್ಸಸ್ ಅನ್ಬೇಕೆ ಬಿಟ್ರೆ, ಹೊರಗಡೆ ಬಂದಾಗ 4 ಜನರ ಜೊತೆಗೆ ಅವರು ನಿಮ್ಗೆ ಮಾನ್ಯತೆ ಮಾಡ್ತಾರಾ, ಮಾಡೋದಿಲ್ವಾ? ಯಾರು ಯಾರಿಗೆ ಮಾನ್ಯತೆ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲು ಪಾರದರ್ಶಕ ಬದುಕಿನವರಿಗೆ ಮಾನ್ಯತೆ ಮಾಡ್ತಾರೆ, ಅತ್ಯಂತ ಪ್ರಾಮಾಣಿಕರಿಗೆ ಮಾನ್ಯತೆಯನ್ನ ಮಾಡ್ತಾರೆ, ಪರಿಶುದ್ಧವಾದ ಮನಸ್ಸುಳ್ಳಂತವರಿಗೆ ಪ್ರಾಮಾಣಿಕನ ಮಾಡ್ತಾರೆ, ನಿಸ್ವಾರ್ಥವಾಗಿ ಯಾರು ತ್ಯಾಗ ಸಹನೆಯಿಂದ 4 ಜನರ ಜೊತೆಗೆ ಬೆರೀತಾರೋ ಅವರನ್ನ ಮಾನ್ಯ ಮಾಡ್ತಾರೆ. ಇದೆಲ್ಲ ಗುಣಗಳು ನಮ್ಮೊಳಗೆ ಸೇರ್ಕೊಳ್ಬೇಕಾದ್ರೆ ಮನೆಯಲ್ಲ, ಸಮಾಜದಲ್ಲಿ ಸೇರ್ಬೇಕು, ಸಮಾಜದಲ್ಲಿ ಬೆರಿಬೇಕು.